ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಗ್ನಗ್ತಾ ಇರಿ, ಖುಷಿಯಾಗಿರಿ, ಯಾಕಂದರೆ ಇವತ್ತು ಪೂರ್ತಿ ಫಿಸಿಕ್ಸ್ ಧೂಳಿಪಟ ಆಗುತ್ತೆ. ಯಾರು ಪಾಸಾಗುತ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಲ್ವ ಅಂಥ ವಿದ್ಯಾರ್ಥಿಗಳಿಗೆ ಹಾಗಾಗಿ ಒಂದು ರೆಡ್ ಟಿ ಶರ್ಟನ್ನು ಹಾಕ್ಕೊಂಡು ಬಂದಿದ್ದೇನೆ. ಏನು ಅಂದರೆ ರೆಡ್ ಝೋನ್ ಅಂತ, ಡೇಂಜರ್ ಝೋನಲ್ಲಿ ಇದ್ದೀನಿ ಸರ್, ಎಲ್ಲಿ ಫೇಲ್ ಆಗಿಬಿಡ್ತೀವಿ ನಾವು ಫಿಸಿಕ್ಸು ಅಂತ. ದಿಸ್ ಈಸ್ ಮೈ ಚಾಲೆಂಜ್ ಮೈ ಡಿಯರ್ ಚಿಲ್ಡ್ರನ್. ಇವತ್ತು ಅಪ್ಲೋಡ್ ಮಾಡುವ ಪ್ರತಿಯೊಂದು ತಾವುಗಳು ವಿಡಿಯೋ ನೋಡಿದ್ದೇ ಆದರೆ, ನಾನು ಅಪ್ಲೋಡ್ ಮಾಡುವಂಥ ಮೆಟೀರಿಯಲನ್ನು ಯೂಸ್ ಮಾಡಿದ್ದೇ ಆದರೆ ಯಾರೂ ಕೂಡ ಫಿಸಿಕ್ಸಲ್ಲಿ ಫೇಲ್ ಆಗಲ್ಲ. ಏನು ಸರ್ ಬರೀ ತಾವುಗಳು ಫೇಲ್ಯೂರ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ ಫಸ್ಟ್ ನಾನು ಯೋಚನೆ ಮಾಡುವಂಥದ್ದೇ ಈ 11ನ ಮಕ್ಕಳಿಗಾಗಿ. ಸೆಕೆಂಡು ಆ್ಯಾವ್ರೇಜು, ನಂತರದಲ್ಲಿ ಟಾಪರ್ಸು, 3 ಜನಕ್ಕೂ ಕೂಡ ಮೆಟೀರಿಯಲನ್ನು ರೆಡಿ ಮಾಡಿದ್ದೇನೆ. ಏನು ಚಿಂತೆ ಮಾಡಬೇಡಿ. ಬನ್ನಿ ವಿದ್ಯಾರ್ಥಿಗಳೇ, ಕ್ಷಮಿಸಬೇಕು, ಸ್ವಲ್ಪ ಲೇಟಾಗಿ ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೇನೆ ಫಿಸಿಕ್ಸ್ನವರು, ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಸೆಕೆಂಡ್ ಇಯರ್ PUC ಫಿಸಿಕ್ಸು ಏನು ಓದಿಲ್ಲ ಸರ್, ನನಗೇನು ಬರಲ್ಲ ಅಂದವರಿಗೆ ಆಯಿತಾ, ಇವತ್ತು ನಾನು ಒಳ್ಳೆಯ ಒಂದು ಗಿಫ್ಟನ್ನು ಕೂಡ ನಿಮಗೆ ಕೊಟ್ಟು ಹೋಗ್ತೇನೆ ಸರ್. ಅಷ್ಟು ಓದ್ ಕಳಿ ಸಾಕು, ಆರಾಮಾಗಿ ತಗೊಳ್ಳೋ 40 ಅಂಕಗಳನ್ನು ತೆಗಿತೀರಾ. 40 ಅಂಕ ಅಂದರೆ ಮೋರ್ ದ್ಯಾನ್ 50% ಆಯಿತು. ನೀವು ಪಾಸ್ ಆಗಲಿಕ್ಕೆ ಬೇಕಾಗಿರೋದು ಕೇವಲ 21 ಮಾರ್ಕ್ಸ್ ಕಣ್ರಿ. ಯಾಕ್ರಿ ಚಿಂತೆ ಮಾಡ್ತೀರಾ? ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಾ. 15 MCQಸ್ಗಳು ಇರ್ತವೆ ಸರ್. 15 MCQಸು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಅಲ್ಲೇ 20 ಮಾರ್ಕ್ಸ್ ಆಯಿತು. 1 ಮಾರ್ಕ್ಸ್ ಬರೋಕ್ಕಾಗಲ್ವಾ ನಿಮಗೆ? 2 ಅಂಕಗಳಲ್ಲಿ ಆಗತ್ತೆ. 40 ಮಾರ್ಕ್ಸ್ ಕ್ರಾಸ್ ಮಾಡಿಸಿ ನಾನು ಕೊಡ್ತೇನೆ. ಬನ್ನಿ, ಈಗ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಇದೆ. ಇದು ನಮ್ಮ ಫೇಲ್ಯೂರ್ಸ್ ಮಕ್ಕಳಿಗಾಗಿ ಸ್ವಲ್ಪ ಮಾಡಿ, ಆಮೇಲೆ ಮುಂದೆ ನಮ್ಮ ಆ್ಯಾವ್ರೇಜು ಹಾಗೂ ನಮ್ಮ ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಸ್ವಲ್ಪ ಟಿಪ್ಸನ್ನು ಕೊಡ್ತೇನೆ. ಟಿಪ್ಸ್ ಎಲ್ಲ ಮೆಟೀರಿಯಲ್ಲೇ ಕೊಡ್ತೇನೆ ಕೇಳಿ. ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ನಿಮಗೆ 2 ಮಾರ್ಕ್ಸ್ 1 ಕ್ವಶನ್ಸ್ ಬರುತ್ತೆ, ಹಾಗೂ 5 ಅಂಕದ 2 ಪ್ರಶ್ನೆಗಳು ಬರ್ತವೆ. ನಮ್ಮ ಫೇಲ್ಯೂರ್ಸ್ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪು ಏನು ಅಂದರೆ, ಈ 5 ಅಂಕದ ಪ್ರಶ್ನೆಗಳನ್ನು ನೋಡಲಿಕ್ಕೆ ಹೋಗಲ್ಲ. ಬರೀ ಕೂತ್ಕೊಂಡು MCQಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್, MCQಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ತಮ್ಮ ಎಷ್ಟು ಓದಿದ್ರು ಓದಿದ್ದಲ್ಲಿ ಬರೋದೇ ಇಲ್ಲ, ಇದನ್ನು ನೀನು ಮೈಂಡಲ್ಲಿ ಇಟ್ಕೋ. ಆದರೆ ಓದಿದ್ದು ಬರಬೇಕು ಅಂದರೆ ಏನೇನು ಓದಬೇಕು ಅಂತ ಹೇಳ್ಕೊಡ್ತೇನೆ. ಅರ್ಥ ಆಯ್ತಲ್ವಾ? ಏನೇನು ಓದಿದರೆ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ. ನೆಕ್ಸ್ಟು ಈ ಪಾಠ ನಿಮಗೆ ಬಂದು, ಈ ಚಾಪ್ಟ್ರು 13 ಮಾರ್ಕ್ಸಿಗಿದೆ. ಯಾವುದಕ್ಕೆ? ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 13 ಮಾರ್ಕ್ಸಿಗಿದೆ, ಮರಿಬೇಡಿ ಆಯಿತಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 5 ಮಾರ್ಕಿನ 2 ಕ್ವಶನ್ಸ್ ಬರುತ್ತೆ ಸರ್. ಈಸಿಯಾಗಿ ಕವರ್ ಮಾಡ್ಬೋದು. 2 ಅಂಕದ 1 ಪ್ರಶ್ನೆ ಹಾಗೂ 1 ಅಂಕದ 1 ಪ್ರಶ್ನೆ ಬರುತ್ತೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಇದೆ. ಚಿಂತೆ ಮಾಡಿಬಿಟ್ರು ಸರ್, ಬರೀ ಹಿಂಗೆ ಹೇಳ್ಬಿಡ್ತೀರಾ, 5 ಮಾರ್ಕ್ಸ್ ಬರುತ್ತೆ, ಅದು ಬರುತ್ತೆ, ಯಾವ ಕ್ವಶನ್ ಬರುತ್ತೆ ಅದೇ ಬೇಕು ನಮಗೆ ಅಂತ. ನಮ್ಮ ಮಕ್ಕಳಿಗೆ ಏನು ಗೊತ್ತಾ, ಇಂಗ್ಲೀಷಲ್ಲಿ ಕಲಿಸ್ಬಿಟ್ಟಿದ್ದೇನೆ. ಫಿಕ್ಸ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಇದ್ದೇ ಬರೋದು ಮಕ್ಕಳ, ಇದೇ ಬರೀರಿ ಅಂತ. ಹಾಗೆ ಫಿಸಿಕ್ಸಲ್ಲೂ ಕೊಡ್ತಾರಾ ಸರ್ ಅಂತ? ನಿಜವಾಗಿಯೂ ಕೊಡ್ತೀನಿ ಕಣ್ರೋ. ನೀವು ನನ್ನ ಮೇಲೆ ಇಟ್ಟಿದ್ದೀರಲ್ವ ಪ್ರೀತಿ, ನಿಜವಾಗಿಯೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಕೊಡ್ತೇನೆ. ಇದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಇದೆ. ಒಂದು 2 ಮಾರ್ಕ್ ಕ್ವಶನ್ ಇದೆ, ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ, ಹಾಗೂ ಒಂದು 5 ಮಾರ್ಕ್ ಕ್ವಶನ್ ಬರುತ್ತೆ. ಎಷ್ಟಾಯ್ತು ಗೊತ್ತಾ? 10 ಮಾರ್ಕ್ಸ್ ಆಯಿತು. ಅದರಲ್ಲಿ 11 ಅಂತ ಬರ್ತೀನಿ, ಒಂದು MCQಸಲ್ಲೂ ಬರುತ್ತೆ. ಇಂಥ ಪಾಠಗಳು ನಮ್ಮ ಪಾಸಿಂಗ್ ಪ್ಯಾಕೇಜ್, ಅಂದರೆ ನಮ್ಮ ಫೇಲ್ಯೂರ್ ವಿದ್ಯಾರ್ಥಿಗಳು ಇಂಥ ಪಾಠಗಳನ್ನು ಓದ್ಕೊಂಡ್ರೆ ಈಸಿಯಾಗಿ ಕವರ್ ಮಾಡ್ತೀರಾ. ಎಷ್ಟು ಅಂಕ ಆಗುತ್ತೆ ಅಂತ ತೋರಿಸ್ತಾನೆ. ನೆಕ್ಸ್ಟು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರ್ ಅಂತ ಇದೆ. ಇದು ನಿಮಗೆ ಕೇವಲ ಆಯಿತಾ ಬರೀ 3 ಅಂತ ಹಾಕಿದ್ದೀನಿ. ಏನು ಗೊತ್ತಾ, ಇದು 3 ಮಾರ್ಕಿನ 1 ಕ್ವಶನ್ ಬರುತ್ತೆ, ಹಾಗೂ MCQಸ್ಗಳಲ್ಲಿ 2 ಪ್ರಶ್ನೆಗಳು ಬರ್ತವೆ. ಅಲ್ಲಿಗೆ 5 ಮಾರ್ಕ್ಸ್ ಆಯಿತು. ಜಾಸ್ತಿ ಓದ್ಬಿಟ್ರೆ ಪೂರ್ತಿ ಓದ್ಬಿಟ್ಟು ತಲೆಯಲ್ಲಿ ಏನೂ ಇರಲ್ಲ ಯಾರೋ ಫೇಲ್ಯೂರು ವಿದ್ಯಾರ್ಥಿಗಳು. ಹಾಗೂ ಇನ್ನೂ ಏನು ಓದಿಲ್ಲ ಸರ್, ಹೆದರಿಕೆ ಆಗ್ತಾಯಿದೆ. ಹೆದರದನ್ನು ಫಸ್ಟ್ ಸೈಡಿಗಿಡಿ. ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಇದೆ, ನಿಮ್ಮ ಜೊತೆ ನಿಮಗೆ ವರ್ಷ ಇಡೀ ಪಾಠ ಮಾಡಿದಿರಲ್ವ, ನಿಮ್ಮ ಲೆಕ್ಚರರ್ ಕೂಡ ಇದ್ದಾರೆ. ನಿಮ್ಮ ಜೊತೆ ಯಾರೂ ಇಲ್ಲ, ನಾನು ಇಲ್ಲ, ಅವರು ಇಲ್ಲ, ಯಾರೂ ಇಲ್ಲ ಅಂದರೆ PUC ಬೋರ್ಡ್ ನಿಮ್ಮ ಜೊತೆ ನಿಂತ್ಕೊಂಡಿದೆ. ಹಾಗಾಗಿಯೇ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ, PUC ಬೋರ್ಡ್ನವರು ಮಾಡಲ್ 1 ಕ್ವಶನ್ ಪೇಪರ್, ಮಾಡಲ್ 2 ಕ್ವಶನ್ ಪೇಪರ್, ಮಾಡಲ್ 3 ಕ್ವಶನ್ ಪೇಪರ್ ಹಾಗೂ 2 ಪ್ರಿಪೇರ್ಡ್ ಎಕ್ಸಾಮ್ ಕೂಡ ಮಾಡಿಕೊಟ್ಟಿದ್ದಾರೆ. ಅದು ನನ್ನ ಜವಾಬ್ದಾರಿ. ಪ್ರತಿಯೊಂದು ಕ್ವಶನ್ ಪೇಪರ್ಗೆ ಕೀ ಆನ್ಸರ್ ಉಚಿತವಾಗಿ ಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳು, ಸೆಮಿ ಕಂಡಕ್ಟರ್ ಅಂತ ಒಂದು ಚಾಪ್ಟರ್ ಇದೆ. ಇಲ್ಲಿ ನಿಮಗೆ 2 ಮಾರ್ಕಿನ 1 ಕ್ವಶನ್ ಹಾಗೂ 5 ಮಾರ್ಕ್ಸಿನ 1 ಕ್ವಶನ್ ಬರುತ್ತೆ. ಟೋಟಲ್ಲು ಪ್ಲಸ್ ಇದರಲ್ಲಿ 1 ಅಂಕದ 1 ಪ್ರಶ್ನೆ ಬರುತ್ತೆ. ಟೋಟಲಾಗಿ 8 ಮಾರ್ಕ್ಸಿಗಿದೆ. ಇದನ್ನು ಇಷ್ಟೇ ನಾವು ಕವರ್ ಮಾಡಿದರೆ, ಬರೀ 4 ಪಾಠ ನನಗೇನು ಬರಲ್ಲ ಅಂದವರು ಕವರ್ ಮಾಡಿದರೂ ಕೂಡ, ನೋಡಿ ಇಲ್ಲಿ 13 + 11 ಎಷ್ಟಾಯಿತು? 24. 24 + 5 29. 29 ಪ್ಲಸ್ ಎಷ್ಟಾಯಿತು? 37 ಮಾರ್ಕ್ಸು. ಏನು ಬರೆದಿಲ್ಲ ಸರ್, ಏನು ಓದಿಲ್ಲ, ಬರೀ 4 ಪಾಠ ಓದಿ ಆರಾಮಾಗಿ 50% ಕ್ರಾಸ್ ಮಾಡ್ದಂಗೆ. ನಿಮಗೆ ಕ್ವಶನ್ ಪೇಪರು 70 ಮಾರ್ಕ್ಸಿಗಿರುತ್ತೆ. 35 ತೆಗೆದ್ರೆ 50%, 21 ಮಾರ್ಕ್ಸ್ ತೆಗೆದ್ರೆ ಪಾಸು ಅಂತ. ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನಾನು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಬೇಕು ನನ್ನ ಮಕ್ಕಳಿಗೆ. ಫೇಲ್ ಆಗ್ತೀನಿ ಅಂದ್ಕೊಂಡಿದ್ದಾರಲ್ವ ಅವರಿಗೆ ಫಸ್ಟು, ಸೆಕೆಂಡ್ ಆ್ಯಾವ್ರೇಜು ಹಾಗೂ ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ 3 ಜನಕ್ಕೂ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಪ್ರೈವೇಟು, ಫ್ರೆಶ್ಶು, ರಿಪೀಟರ್ಸು ಎಲ್ಲರಿಗೂ ಕೂಡ. ಈಗ ಕೇಳಿ ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮೊದಲು ತಾವುಗಳು ಫಸ್ಟು ಫೋಕಸ್ ಆನ್ 3 ಮಾಡಲ್ ಕ್ವಶನ್ ಪೇಪರ್ಸ್ ಆಫ್ ದಿಸ್ ಅಕಾಡೆಮಿಕ್ ಇಯರ್. ಮೊದಲು ಮಾಡಲ್ ಕ್ವಶನ್ ಪೇಪರನ್ನು ಫೋಕಸ್ ಮಾಡಿ. ಯಾವುದಾದ್ರು ಹೇಳಿ?
ಯಾವುದು ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಮಾಡೆಲ್ ಕ್ವಶನ್ ಪೇಪರು, ಒಂದು ಬ್ಲೂ ಪ್ರಿಂಟು ಈ ವರ್ಷದ್ದು, ಜೊತೆಗೆ ಈ 3 ಮಾಡೆಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳು ಉಚಿತವಾಗಿ ಲಭ್ಯವಿದೆ. ತಗೊಳ್ಳು ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು 5 ನಿಮಿಷದ ಕೆಲಸ, ಕೂತ್ಕೊಂಡು ಆನ್ಸರ್ ಹುಡುಕಬೇಡಿ ಸರ್. ದಿಸ್ ಈಸ್ ರಾಂಗ್ ಟೈಮ್ ಟು ಸರ್ಚ್ ಆನ್ಸರ್ಸ್. ಪ್ರತಿಯೊಂದು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಕೊಡ್ತೇನೆ, 100% ವರ್ಕೌಟ್ ಆಗುತ್ತೆ. ಯಾರಿಗೆ ಇದು ಸ್ಟ್ರಾಟಜಿ? ನಮ್ಮ ಫೇಲೂರು ವಿದ್ಯಾರ್ಥಿಗಳಿಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮೊದಲು ತಾವುಗಳು ಮಾಡಬೇಕಾಗಿರುವಂಥದ್ದು ಏನು ಈಗ ನೋಡಿ ಸರ್, ಮಾಡೆಲ್ 1, 2, 3 ಈ 3 ಕ್ವಶನ್ ಪೇಪರ್ ಪ್ಲಸ್ ಕೀ ಆನ್ಸರ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲ ಸರ್ ನಾನು ಬರೇ ಪಾಸಾಗಲ್ಲ, ಸ್ವಲ್ಪ ನಾನು 45 ಮಾರ್ಕ್ಸ್ ತಗೋಬೇಕು, 70% ತಗೊಂತೀನಿ ಸರ್ ಅಂತ ನಿಮಗೆ ಆಸೆ ಇದ್ದರೆ ಪ್ರಿಪೇಟ್ರಿ ಎಕ್ಸಾಮಿನ ಪ್ರಿಪೇಟ್ರಿ 1 ಹಾಗೂ ಪ್ರಿಪೇಟ್ರಿ 2 ಕ್ವಶನ್ ಪೇಪರ್ ಇದು ಕೂಡ ಅಲ್ಲಿ ಟಚ್ ಪ್ಲಸ್ ಕೀ ಆನ್ಸರ್ಗಳನ್ನು ಕೊಟ್ಟಿರ್ತೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಕೀ ಆನ್ಸರ್ಸು, ಪ್ರಿಪೇಟ್ರಿ ಎಕ್ಸಾಮ್ 1, ಪ್ರಿಪೇಟ್ರಿ ಎಕ್ಸಾಮ್ 2 ವಿತ್ ಕೀ ಆನ್ಸರ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ಅಷ್ಟೇ ಅಲ್ಲ ಸರ್, ನಿಮಗೆ ನಾನು ಮೋಸ ಮಾಡಬಾರ್ದು ಅಂತ, ನಾಳೆನೇ ಎಕ್ಸಾಮ್ ಅಲ್ವಾ ಆಯಿತಾ. ಈಗ ನೋಡಿ ಪಾಸ್ನವ್ರಿಗೆ ಆಯಿತಾ, ಇದು ನಮ್ಮ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಫಿಸಿಕ್ಸಲ್ಲಿ ಅಂಥವ್ರಿಗೆ ಆಯಿತಾ, ಎರಡೂ ಸೇರಿ ಆಯಿತಾ. ನೆಕ್ಸ್ಟು ನೋಡಿ, ಇದು ಪ್ಲಸ್ಸು ಸೇರಿ 3 ಕ್ವಶನ್ ಪೇಪರ್ಗಳನ್ನು ಕೊಡ್ತೇನೆ ಸರ್. 1, 2, 3 ಈ 3 ಕ್ವಶನ್ ಪೇಪರಿಗೆ ಕೀ ಆನ್ಸರ್ಗಳನ್ನು ಕೊಡ್ತೇನೆ. ಇದನ್ನು ಕೂಡ ಮುಗಿಸಿದರೆ ನಿಜವಾಗಿಯೂ 70 ಔಟ್ ಆಫ್ 70 ತಾವುಗಳು ತೆಗಿತಾರೆ. ದಿಸ್ ಈಸ್ ಮೈ ಪ್ರಾಮಿಸ್, ದಿಸ್ ಈಸ್ ಮೈ ಚಾಲೆಂಜ್. ಇಷ್ಟು ಬಿಟ್ಟರೆ, ಈ ಪ್ರಶ್ನೆ ಪತ್ರಿಕೆಗಳಿಂದ ಬಿಟ್ಟರೆ ಎಲ್ಲೂ ಒಂದು ಕ್ವಶನ್ನು ಕೂಡ ನಿಮಗೆ ಎಕ್ಸ್ಟ್ರಾ ಪಿಕ್ ಆಗಲ್ಲ. ಪಿಕ್ ಆಗಿದೆ ಅಂದರೆ ಅದು ಹಾಟ್ ಆಗಿರುತ್ತೆ, ಅದನ್ನು ಎಕ್ಸ್ಟ್ರಾವಾಗಿ ಸೈಡಿಗೆ ಇಟ್ಟು ತಾವು ಸಂಪೂರ್ಣವಾಗಿ ಪೇಪರನ್ನು ಬರಿಬೋದು. 105 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ತಾವುಗಳು ಬರಿತಾ ಇರೋದು ಕೇವಲ 70 ಮಾರ್ಕ್ಸಿಗೆ. ರೆಡ್ ಟಿ ಶರ್ಟ್ ಹಾಕಲಿಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಲ್ವಾ? ಏನು ಟೆನ್ಷನ್ ತಗೋಬೇಡ್ರಿ ಕಣ್ರಿ, ರೆಡ್ ಝೋನಲ್ಲಿ ಇದ್ದೀನಿ ಅಂತ. ದಯವಿಟ್ಟು ಈ ಸಮಯದಲ್ಲಿ ಸ್ವಲ್ಪ ಗ್ರೀನರಿ ಇದ್ದರೆ ನೋಡ್ತಾ ಇರಿ. ನೀವು ಸ್ವಲ್ಪ ಗ್ರೀನ್ ನೋಡ್ತಾ ಇದ್ದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತಾನಾಗಿಯೇ ಬೂಸ್ಟ್ ಆಗ್ತಾ ಇರುತ್ತೆ. ದಯವಿಟ್ಟು ಒಳ್ಳೆ ಊಟ ಮಾಡಿ, ಒಳ್ಳೆ ಚೆನ್ನಾಗಿ ತಿನ್ನಿ. ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಯಾರಿಗಿದು ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಫೇಲೂರ್ ಕ್ಯಾಂಡಿಡೇಟ್ಸು ಪಾಸ್ ಆಗಬೇಕು ಅಂದರೆ ಇದಿಷ್ಟೇ ಓದಿ. ಮಾಡೆಲ್ 1, 2, 3 ಏನು ಬಿಡಬಾರ್ದು, ಹಾಗೆ ಓದಿದರೆ ಆರಾಮಾಗಿ ಪಾಸಾಗಿ ಬರ್ತೀರಾ ಎಕ್ಸಾಮಲ್ಲಿ. ಎಲ್ಲವೂ ಅವೇ ಕ್ವಶನ್ಸು, ಲಾಂಗ್ ಕ್ವಶನ್ಸು, ಶಾರ್ಟ್ ಆನ್ಸರ್ಸು, ಎಲ್ಲವೂ ಕ್ವಶನ್ಸ್ಗಳು ಅವೇ ಎಕ್ಸಾಮಲ್ಲಿ ಬರೋದು. ನಾನಿಲ್ಲ ಸರ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅಂತ ಹೇಳಿದರೆ ಈ ಪ್ರಿಪೇಟ್ರಿ ಜೊತೆಗೆ ಸ್ವಲ್ಪ ಓದಿದರೆ ಆರಾಮಾಗಿ ಫಸ್ಟ್ ಕ್ಲಾಸ್ ಅಂದರೆ 60 ಅನ್ಕೋಬೇಡಿ ಸರ್. 60 ಮಾರ್ಕ್ಸ್ ಅಂತ ಹೇಳಿದರೆ ಡಿಸ್ಟಿಂಕ್ಷನ್ ಆಯಿತು. ಫಸ್ಟ್ ಕ್ಲಾಸ್ ಅಂದರೆ ಇಲ್ಲಿ ಎಷ್ಟಾಗುತ್ತೆ ಗೊತ್ತಾ ನೋಡಿ ಈಗ ಆಯಿತಾ, ಇಲ್ಲಿ ತಾವುಗಳು ಬರೀ 35 ತಗೊಂಡ್ರೆ 50% ಆಯಿತು. ಅದಕ್ಕೆ ನಿಮಗೆ ನಾನು ಹೇಳ್ತಾ ಇರುವಂಥದ್ದು ಸ್ವಲ್ಪ ಕ್ಯಾಲ್ಕುಲೇಷನ್ ನಿಮಗೆ ಬರಬೇಕು. ನೋಡಿ, ಈ ನಾನು ಕೊಡ್ತಾ ಇದ್ದೀನಲ್ವ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸು 1, 2, 3 ಪ್ಲಸ್ ಕೀ ಆನ್ಸರ್ 100% ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ ಅದು ಬಂದೇ ಬರುತ್ತೆ. ದಿಸ್ ಈಸ್ ಮೈ ಚಾಲೆಂಜ್ ಮೈ ಡಿಯರ್ ಚಿಲ್ಡ್ರನ್. ಇದಿಷ್ಟು ಯಾರು ಥರೋಲಿ ಕಂಪ್ಲೀಟಾಗಿ ಓದ್ತಿರೋ ಅವರಿಗೆ 70 ಔಟ್ ಆಫ್ 70 ಬಂದೇ ಬರುತ್ತೆ. ಈ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ದಯವಿಟ್ಟು ಯಾಕಂದರೆ ಬಹಳ ಜನ ಎಲ್ಲಿ ಫೇಲ್ ಆಗ್ತೀನೋ ಅಂತ ಹೆದರ್ಕೊಂಡು ಎಕ್ಸಾಮೇ ಬರದೇ ಇರುವಂಥವ್ರು ಬಹಳ ಜನ. ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್ ಮೈ ಡಿಯರ್ ಚಿಲ್ಡ್ರನ್. ನಾನಿದ್ದೀನಿ ನಿಮ್ಮ ಜೊತೆ. ಇವತ್ತು ಮಧ್ಯಾಹ್ನದೊಳಗೆ ಎಲ್ಲರಿಗೂ ಪ್ರಿಪೇರ್ ಮಾಡೇ ಬಿಡ್ತೀನಿ ನಾನು ಆಯಿತಾ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಸಂಪೂರ್ಣವಾಗಿ ಸಪ್ರೇಟಾಗಿ ನಂತರದ ವೀಡಿಯೋಸ್ಗಳನ್ನು ಕೂಡ ನೋಡಿ, ಯಾಕಂದರೆ ಅವು ಭಾಳ ಹೆಲ್ಪ್ ಆಗ್ತವೆ. ಕ್ವಶನ್ ವಿತ್ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು. ಈಗ ನಿಮ್ಮ ಕೆಲಸವೇನು, ಮೊದಲು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಏನಂತೀರ ನಿಮ್ಮ ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಂತರದ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಕ್ವಶನ್ ವಿತ್ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಧನ್ಯವಾದಗಳು.